ಎಲ್ಲರಿಗೂ ನಮಸ್ಕಾರ. ನಾರಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿವತ್ತು ಈ ಥರ ರೌಂಡ್ ಶೇಪ್ ಬೀಡ್ಸ್ನ ಯೂಸ್ ಮಾಡಿ ಒಂದು ಬ್ರೈಡಲ್ ಸೀರೆ ಕುಚ್ಚು ಹಾಕೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಿದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಬೇಗನೆ ಬರುತ್ತೆ. ನಾನೇ ಡಿಸೈನ್ ಮಾಡೋದಕ್ಕೆ ಈ ಥರ ರೌಂಡ್ ಶೇಪ್ ಬೀಡ್ಸ್ನ ಯೂಸ್ ಮಾಡ್ತಿದ್ದೀನಿ. ನಾವು ಇಲ್ಲಿ ಬ್ರೈಡಲ್ ಸೀರೆ ಕುಚ್ಚು ಹಾಕ್ತಿರೋದ್ರಿಂದ ಈ ಥರ ಬೀಡ್ಸ್ಗಳನ್ನ ಯೂಸ್ ಮಾಡೋದ್ರಿಂದ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಡಿಸೈನು. 8 ಎಳೆ ದಾರ ತೊಗೊಂಡಿದ್ದೀನಿ. ಕ್ರೋಶಾ ನಂಬರ್ 10 ಯೂಸ್ ಮಾಡ್ತಿದ್ದೀನಿ. ಸ್ಟಾರ್ಟಿಂಗ್ ಇವಾಗ ಎಂಡಲ್ಲಿ ದಾರನ ಗಂಟಾಕೊಂಡಿರ್ತೀವಲ್ವಾ, ನೋಡಿ ಈ ಥರ ಬ್ಯಾಕ್ ಸೈಡ್ ಈ ಥರ ಕುತ್ಕೊಬೇಕು. ಈ ದಾರನ ಇವಾಗ ನಾವು ಸಿಂಗಲ್ ಕ್ರೋಶಾ ಹಾಕ್ಕೊಂಡು ನೀಟಾಗಿ ಲಾಕ್ ಮಾಡ್ಕೊಬೇಕು. ನಾನಿಲ್ಲಿ 2 ಸಲ ಸಿಂಗಲ್ ಕ್ರೋಶಾ ಹಾಕ್ಕೊಂಡು ಲಾಕ್ ಮಾಡಿಕೊಂಡೆ. 2 ಸಲ ಲಾಕ್ ಮಾಡ್ಕೊಂಡಾದ್ಮೇಲೆ ಒಂದು ಚೈನ್ನ ಹಾಕಿ ದಾರನ ಸ್ವಲ್ಪ ಮೇಲ್ ತೊಗೊಬೇಕು. ದಾರನ ಮೇಲ್ ತೊಗೊಂಡು ಇದಕ್ಕೆ ನಾವು ರೌಂಡ್ ಶೇಪ್ದು ಬೀಡ್ಸ್ ತೋರಿಸಿದ್ದೋ ನೋಡಿ, ಈ ಬೀಡ್ಸ್ನ ನೀಟಾಗಿ ಕ್ರೋಶಾ ಒಳಗಡೆ ಹಾಕ್ಕೊಂಡು ಆಮೇಲೆ ಈ ದಾರದೊಳಗಡೆ ನೀಟಾಗಿ ನಾವು ಬೀಡ್ಸ್ನ ಹಾಕ್ಕೊಂಡು ಬೀಡ್ಸ್ನ ನೀಟಾಗಿ ಲಾಕ್ ಮಾಡ್ಕೊಬೇಕು. ಬೀಡ್ಸ್ ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಒಂದು ಚೈನ್ನ ಹಾಕ್ಕೊಂಡು ಈ ಥರ ಕರೆಕ್ಟಾಗಿ ಸ್ಟ್ರೈಟಾಗಿ ಕ್ರೋಶನ ಇಟ್ಕೊಬೇಕು. ಬಟ್ಟೆ ಮೇಲೆ ಈ ಥರ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಮತ್ತೆ ನಾನು ಸಿಂಗಲ್ ಕ್ರೋಶಾ ಹಾಕ್ಕೊಂಡು ಲಾಕ್ ಮಾಡ್ಕೊತೀನಿ. ಲಾಕ್ ಮಾಡ್ಕೊಂಡು ಆದಮೇಲೆ ಮತ್ತೆ ಒಂದು ಚೈನ್ನ ಹಾಕಿ ದಾರನ ಸ್ವಲ್ಪ ಮೇಲ್ ತೊಗೊಂಡು ಮತ್ತೆ ಇದಕ್ಕೆ ರೌಂಡ್ ಶೇಪ್ದು ಬೀಡ್ಸ್ನ ಆ್ಯಡ್ ಮಾಡಬೇಕು. ಬೀಡ್ಸ್ನ ನೀಟಾಗಿ ಕ್ರೋಶಾ ಒಳಗಡೆ ದಾರದೊಳಗಡೆ ಹಾಕಿ ಬೀಡ್ಸ್ನ ಸ್ವಲ್ಪ ಟೈಟಾಗಿ ಲಾಕ್ ಮಾಡ್ಕೊಳ್ಳಿ, ಇಲ್ಲ ಲೂಸಾಗಿ ಕುತ್ಕೊಂಡ್ಬಿಡುತ್ತೆ. ಬೀಡ್ಸ್ ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಒಂದು ಚೈನ್ನ ಹಾಕ್ಕೊಂಡು ಈ ಥರ ಸ್ಟ್ರೈಟಾಗಿ ಇಟ್ಕೊಳ್ಳಿ. ಈ ಥರ ಬಟ್ಟೆ ಮೇಲೆ ಬೀಡ್ಸ್ ಕುತ್ಕೊಬೇಕು. ಈ ಥರ ಸ್ಟ್ರೈಟಾಗಿ ಇಟ್ಕೊಂಡು ಮತ್ತೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸಿಂಗಲ್ ಕ್ರೋಶಾ ಹಾಕ್ಕೊಂಡು ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಒಂದು ಚೈನು, ನಾವು ಬೀಡ್ಸ್ ಹಾಕೋದಕ್ಕಿಂತ ಮುಂಚೆ ಒಂದು ಚೈನ್ ಹಾಕ್ಕೊಬೇಕು. ಮತ್ತೆ ಬೀಡ್ಸ್ ಹಾಕಿ ಲಾಕ್ ಮಾಡ್ಕೊಂಡು ಆದಮೇಲೆ ಮತ್ತೆ ಒಂದು ಚೈನ್ ಎಕ್ಸ್ಟ್ರಾ ಹಾಕ್ಕೊಬೇಕು. ನೋಡಿ, ನಾನು ಬೀಡ್ಸ್ ಲಾಕ್ ಮಾಡಿಕೊಂಡೆ, ಮತ್ತೆ ಒಂದು ಚೈನ್ ಎಕ್ಸ್ಟ್ರಾ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಈ ಥರ ಇಟ್ಕೊಂಡು ಸಿಂಗಲ್ ಕ್ರೋಶಾ ಹಾಕಿ ಮತ್ತೆ ನಾನು ಲಾಕ್ ಮಾಡ್ಕೊತೀನಿ. ಇದು ಬೇಸ್ ಡಿಸೈನು ತುಂಬಾ ಈಸಿಯಾಗಿದೆ. ಇದೇ ರೀತಿ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಡಿಸೈನ್ ಕಂಪ್ಲೀಟ್ ಆಗಿದೆ. ನಾನು ಸ್ಟಾರ್ಟಿಂಗಲ್ಲಿ 2 ಸಲ ಸಿಂಗಲ್ ಕ್ರೋಶಾ ಹಾಕ್ಕೊಂಡು ಡಿಸೈನ್ನ ಸ್ಟಾರ್ಟ್ ಮಾಡಿದೆ ಅಲ್ವಾ, ಎಂಡಿಂಗಲ್ಲೂ ಅಷ್ಟೇ 2 ಸಲ ಸಿಂಗಲ್ ಕ್ರೋಶಾ ಹಾಕ್ಕೊಂಡಿದ್ದೀನಿ. ಇವಾಗ 2 ಚೈನ್ನ ಹಾಕ್ಕೊಬೇಕು. 2 ಚೈನ್ನ ಹಾಕಿ ದಾರನ ಕಟ್ ಮಾಡಿಕೊಂಡು ನಮ್ಮ ಸೈಡ್ ಈ ಥರ ನೀಟಾಗಿ ಎಳ್ಕೊಂಡು ಲಾಕ್ ಮಾಡ್ಕೊಬೇಕು. ಬೇಸ್ ಡಿಸೈನ್ ತುಂಬಾ ಈಸಿಯಾಗಿದೆ. ಇವಾಗ ನಾನು ಫಸ್ಟ್ ಸ್ಟೆಪ್ ಡಿಸೈನ್ ಕಂಪ್ಲೀಟ್ ಆಯ್ತಲ್ವ, ಇನ್ನೊಂದು ಸ್ಟೆಪ್ ಡಿಸೈನ್ ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ. ನೆಕ್ಸ್ಟ್ ಸ್ಟೆಪ್ ಡಿಸೈನ್ ಮಾಡೋದಕ್ಕೆ ಸೇಮ್ ಕಲರ್ ದಾರನೇ ಯೂಸ್ ಮಾಡ್ತಿದ್ದೀನಿ. ಸ್ಟಾರ್ಟಿಂಗು ಸಿಂಗಲ್ ಕ್ರೋಶಾ ಹಾಕ್ಕೊಂಡಿರ್ತೀನಲ್ಲ 2 ಸಲ, ಅಲ್ಲಿಗೆ ಆ ಪ್ಲೇಸ್ಗೆ ಮತ್ತೆ ನಾನು ಸಿಂಗಲ್ ಕ್ರೋಶಾ ಹಾಕ್ಕೊಂಡು ಈ ದಾರನ ಲಾಕ್ ಮಾಡ್ಕೊತೀನಿ. ಲಾಕ್ ಮಾಡ್ಕೊಂಡಾದ್ಮೇಲೆ 1 2 3 ಚೈನ್ನ ಹಾಕ್ಕೊಂಡು ಮತ್ತೆ ಕ್ರೋಶಾ ಮೇಲೆ ಒಂದು ಸಲ ದಾರನ ತಗೊಳ್ಳಿ. ಒಂದು ಸಲ ದಾರನ ತಗೊಂಡು ಇಲ್ಲಿ ಬೀಡ್ಸ್ ಪಕ್ಕ ಒಂದು ಚೈನ್ ಹಾಕ್ಕೊಂಡಿದೆ ನೋಡಿ, ಆ ಗ್ಯಾಪ್ಗೆ ಕ್ರೋಶನ ಹಾಕಿ ನೀಟಾಗೆ ದಾರನ ತೊಗೊಂಡು ಬರಬೇಕು. ದಾರನ ತೊಗೊಂಡು ಬಂದು ಅಲ್ಲಿ 3 ಲೂಪ್ ಇರುತ್ತೆ, ಅದರಲ್ಲಿ 2ರಲ್ಲಿ 1 ಮಾಡ್ಕೊಬೇಕು. ಮತ್ತು 2ರಲ್ಲಿ 1 ಮಾಡಿಕೊಂಡು ಡಬಲ್ ಕ್ರೋಶನ ಮಾಡ್ಕೊಬೇಕು. ನೀಟಾಗಿ ಎಲ್ಲ ದಾರದಿಂದನೂ ನಾವು ವಾಪಸ್ ದಾರನ ತೊಗೊಂಬಂದು ಈ ಥರ ಸಲೀಸಾಗೆ ದಾರಗಳು ಬಂದರೆ ನಾವು ಎಲ್ಲೂ ಗಂಟು ಹಾಕ್ಕೊಂಡಿಲ್ಲ, ನೀಟಾಗಿ ಮಾಡ್ಕೊಂಡಿದ್ದೀವಿ ಅಂತ. ಇಲ್ಲಿ ಒಂದು ಡಬಲ್ ಕ್ರೋಶಾ ಮಾಡ್ಕೊಂಡು ಆದಮೇಲೆ ಮತ್ತೆ 1 2 3 4 ಚೈನ್ನ ಹಾಕ್ಕೊಂಡು ಮತ್ತೆ ಕ್ರೋಶಾ ಮೇಲೆ ಒಂದು ಸಲ ದಾರನ ತೊಗೊಳ್ಳಿ. ಒಂದು ಸಲ ದಾರನ ತೊಗೊಂಡು ಮತ್ತೆ ಬೀಡ್ಸ್ ಲಾಕ್ ಆದಮೇಲೆ ಮತ್ತೆ ಒಂದು ಚೈನ್ ಹಾಕ್ಕೊಂಡಿದೆ ನೋಡಿ, ಆ ಗ್ಯಾಪ್ಗೆ ಇಲ್ಲಿ ಗ್ಯಾಪ್ ಕಾಣಿಸ್ತಿದೆ ನೋಡಿ, ನಾವು ಸಿಂಗಲ್ ಕ್ರೋಶಾ ಹಾಕ್ಕೊಳ್ಳೋದಕ್ಕಿಂತ ಮುಂಚೆ ಗ್ಯಾಪು ಅಲ್ಲಿಗೆ ಮತ್ತೆ ಕ್ರೋಶನ ಹಾಕಿ ನೀಟಾಗಿ ದಾರನ ತೊಗೊಂಡು ಬರಬೇಕು. ದಾರನ ತೊಗೊಂಡು ಬಂದು 2ರಲ್ಲಿ 1 ಮಾಡ್ಕೊಬೇಕು, ಮತ್ತು 2ರಲ್ಲಿ 1 ಮಾಡ್ಕೊಬೇಕು. ನೋಡಿ, ನೀಟಾಗಿ ಡಬಲ್ ಕ್ರೋಶನ ಮಾಡ್ಕೊಬೇಕು. ಮತ್ತೆ ಕ್ರೋಶಾ ಮೇಲೆ ಒಂದು ಸಲ ದಾರನ ತೊಗೊಂಡು ನೆಕ್ಸ್ಟ್ ಬೀಡ್ಸ್ ಪಕ್ಕ ಒಂದು ಚೈನ್ ಹಾಕ್ಕೊಂಡಿದ್ದೀವಲ್ವ, ಲಾಕ್ ಆದಮೇಲೆ ಒಂದು ಚೈನ್ ಹಾಕ್ಕೊಂಡಿದ್ದೀವಲ್ವ, ಆ ಗ್ಯಾಪ್ಗೆ ಮತ್ತೆ ಕ್ರೋಶನ ಹಾಕಿ ನೀಟಾಗಿ ದಾರನ ತೊಗೊಂಡು ಬಂದು ಮತ್ತೆ 2ರಲ್ಲಿ 1 ಮಾಡಿ ಡಬಲ್ ಕ್ರೋಶನ ಮಾಡ್ಕೊಬೇಕು. ಡಬಲ್ ಕ್ರೋಶಾ ಮಾಡ್ಕೊಂಡು ಆದಮೇಲೆ ಮತ್ತೆ ನಾನಿಲ್ಲಿ 4 ಚೈನ್ನ ಹಾಕ್ಕೊತೀನಿ. 4 ಚೈನ್ನ ಹಾಕಿ ಮತ್ತೆ ಕ್ರೋಶಾ ಮೇಲೆ ದಾರನ ತೊಗೊಬೇಕು. ದಾರನ ತೊಗೊಂಡಾದ್ಮೇಲೆ ಮತ್ತೆ ಬೀಡ್ಸ್ ಆದಮೇಲೆ ಒಂದು ಚೈನ್ ಹಾಕ್ಕೊಂಡಿದ್ದೀವಲ್ವ ಗ್ಯಾಪು, ಆ ಗ್ಯಾಪ್ಗೆ ಮತ್ತೆ ಕ್ರೋಶನ ಹಾಕಿ ನೀಟಾಗಿ ದಾರನ ತೊಗೊಂಡು ಬಂದು 2ರಲ್ಲಿ 1 ಮಾಡ್ಕೊಬೇಕು. ಮತ್ತು 2ರಲ್ಲಿ 1 ಮಾಡಿಕೊಂಡು ಡಬಲ್ ಕ್ರೋಶನ ಮಾಡ್ಕೊಬೇಕು. ನೋಡಿ, ಬೀಡ್ಸ್ ಕೆಳಗಡೆ ಈ ಥರ ಕುತ್ಕೊಬೇಕು.
ಮತ್ತೆ ನಾನು ಕ್ರೋಶ ಮೇಲೆ ಒಂದು ಸಲ ದಾರನ ತಗೊಂಡು ನೆಕ್ಸ್ಟ್ ಬೀಡ್ಸ್ ಪಕ್ಕ ಒಂದು ಚೈನ್ ಹಾಕ್ಕೊಂಡಿದ್ದೀವಲ್ವ, ಲಾಕ್ ಆದಮೇಲೆ ಆ ಗ್ಯಾಪ್ಗೆ ನೀಟಾಗಿ ಕ್ರೋಶ ಹಾಕಿ ಮತ್ತೆ ದಾರನ ತೊಗೊಂಡು ಬಂದು ಎರಡರಲ್ಲಿ ಒಂದು ಮಾಡ್ಕೊಬೇಕು. ಎಲ್ಲ ಡಬಲ್ ಕ್ರೋಶಗಳನ್ನೂ ಒಂದೇ ಸಮ ನೀಟಾಗಿ ಮಾಡ್ಕೊಂಡು ಬರಬೇಕು. ನಾನಿಲ್ಲಿ ಮತ್ತೆ 4 ಚೈನ್ನ ಹಾಕ್ಕೊತಾ ಇದ್ದೀನಿ. 4 ಚೈನ್ ಹಾಕ್ಕೊಂಡಾದಮೇಲೆ ಮತ್ತೆ ಕ್ರೋಶ ಮೇಲೆ ದಾರನ ತೊಗೊಂಡು ನೆಕ್ಸ್ಟ್ ಬೀಡ್ಸ್ ಪಕ್ಕ ಒಂದು ಚೈನ್ ಹಾಕ್ಕೊಂಡಿರ್ತೀವಲ್ವ, ಅದೇ ಗ್ಯಾಪ್ಗೆ ಮತ್ತೆ ಕ್ರೋಶನ ಹಾಕಿ ನೀಟಾಗಿ ದಾರನ ತೊಗೊಂಡು ಬಂದು ಎರಡರಲ್ಲಿ ಒಂದು ಮಾಡಿ ಡಬಲ್ ಕ್ರೋಶನ ಮಾಡ್ಕೊಬೇಕು. ಎಲ್ಲ ಡಬಲ್ ಕ್ರೋಶನೂ ಒಂದೇ ಸಮ ಒಂದೇ ಲೆಂತ್ಗೆ ಮಾಡ್ಕೊಬೇಕು. ಮತ್ತು ನಾವು ಒಂದು ಚೈನ್ ಹಾಕ್ಕೊಂಡಿರ್ತೀವಲ್ವ ಅದೇ ಗ್ಯಾಪಲ್ಲೇ ಹಾಕ್ಕೊಬೇಕು. ಮತ್ತು ಬೀಡ್ಸ್ ಪಕ್ಕ ನಿಮಗೆ 4 ಇದಕ್ಕಿಂತ ಸಣ್ಣ ಬೀಡ್ಸ್ಗಳನ್ನ ಯೂಸ್ ಮಾಡಿದ್ರೆ ನೀವು 4 ಚೈನ್ ಬದಲು 3 ಚೈನ್ನ ಹಾಕ್ಕೊಳ್ಳಿ. ಒಟ್ಟಿನಲ್ಲಿ ಬೀಡ್ಸ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನ ನೀವು ಮಾಡ್ಕೊಳ್ಳಿ. ನೀವು ಯೂಸ್ ಮಾಡೋ ಬೀಡ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ನೀಟಾಗಿ ಬೀಡ್ಸ್ ಕೆಳಗಡೆ ಈ ಥರ ಚೈನ್ಗಳು ಕುತ್ಕೊಬೇಕು. ಇದೇ ರೀತಿ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಡಿಸೈನ್ ಕಂಪ್ಲೀಟ್ ಆಗಿದೆ. ನಾನು ಎಲ್ಲ ಕಡೆನೂ 2 ಡಬಲ್ ಕ್ರೋಶ ಹಾಕ್ಕೊಂಡಾದ್ಮೇಲೆ ಇಲ್ಲಿ ಸ್ಟಾರ್ಟಿಂಗಲ್ಲಿ 3 ಚೈನ್ ಹಾಕ್ಕೊಂಡಿದ್ದೆ, ಆಮೇಲೆ ನಾನು ಡಬಲ್ ಕ್ರೋಶ ಹಾಕ್ಕೊಂಡಿರೋದು. ಹಾಗಾಗಿ ಇಲ್ಲೂ ಅಷ್ಟೇ ಬೀಡ್ಸ್ ಪಕ್ಕ ಒಂದು ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶ ಹಾಕ್ಕೊಂಡಿದ್ದೀನಿ. ಮತ್ತು 2 ಸಲ ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಲ್ವ, ಅಲ್ಲೂ ಕೂಡ ಡಬಲ್ ಕ್ರೋಶನ ಹಾಕ್ಕೊಂಡಿದ್ದೀನಿ. ಇವಾಗ 2 ಚೈನ್ನ ಹಾಕಿ ದಾರನ ಕಟ್ ಮಾಡಿಕೊಂಡು ನೀಟಾಗಿ ನಮ್ಮ ಸೈಡ್ ಎಳ್ಕೊಂಡು ಲಾಕ್ ಮಾಡ್ಕೊಬೇಕು. ಸೆಕೆಂಡ್ ಸ್ಟೆಪ್ ಡಿಸೈನ್ ಕಂಪ್ಲೀಟ್ ಆಗಿದೆ. 2 ಸ್ಟೆಪ್ ಡಿಸೈನ್ ಇದು. ಇವಾಗ ನಾನಿಲ್ಲಿ ಬೀಡ್ಸ್ ಕೆಳಗಡೆ 4 ಚೈನ್ ಹಾಕ್ಕೊಂಡಿದ್ದೀನಲ್ವ, ಇಲ್ಲಿಗೆ ಸೀರೆ ಕುಚ್ಚನ್ನ ಕಟ್ಬಿಟ್ಟು ಡಿಸೈನ್ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ. ಸೀರೆ ಕುಚ್ಚು ಕಟ್ಟಾಗಿದೆ. ನಾನಿಲ್ಲಿ ಬೀಡ್ಸ್ ಕೆಳಗಡೆ 4 ಚೈನ್ ಹಾಕ್ಕೊಂಡಿದ್ದೆ ನೋಡಿ, ಅಲ್ಲಿ ಸೀರೆ ಕುಚ್ಚನ್ನ ಕಟ್ಟಿದ್ದೀನಿ. ನಾನು ಸೀರೆ ಕುಚ್ಚು ಕಟ್ಟೋದಕ್ಕೆ 200 ಎಳೆ ದಾರ ಯೂಸ್ ಮಾಡಿದ್ದೀನಿ. ಅದನ್ನ ಉಲ್ಟಾ ಮಾಡಿ ಕಟ್ಟಿದ್ರೆ 400 ಎಳೆ ದಾರ ಆಗುತ್ತೆ. ಈ ಡಿಸೈನ್ಗೆ ಸ್ವಲ್ಪ ದಪ್ಪ ಎಳೆನ ನಾವು ಕುಚ್ಚು ಕಟ್ಟೋದ್ರಿಂದ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ನೀವೇನಾದರೂ 3 ಕಲರ್ ಸೀರೆನಲ್ಲಿ 3 ಕಲರ್ ಇದ್ದರೆ ಫಸ್ಟ್ 1 ಕಲರ್ ಹಾಕಿ 4ಕ್ಕೆ, ಮತ್ತೆ ಇನ್ನೊಂದು ಕಲರ್ ಹಾಕಿ, ಮತ್ತೆ ಇನ್ನೊಂದು ಕಲರ್ ಹಾಕಿ, ಈ ಥರ ಡಿಫ್ರೆನ್ಸ್ ಮಾಡಿ ಕಟ್ಟೋದ್ರಿಂದ ಡಿಸೈನು ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ನಾವು ಕ್ರೋಶಾ ಡಿಸೈನ್ಗೆ ಅಷ್ಟು ಟೈಮ್ ಹಿಡಿಯಲ್ಲ, ಬೇಗ ಆಗುತ್ತೆ. ಬಟ್ ಸೀರೆ ಕುಚ್ಚು ಕಟ್ಟೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಬಟ್ 2 ಸ್ಟೆಪ್ನಲ್ಲಿ ಬ್ರೈಡಲ್ ಸೀರೆ ಕುಚ್ಚನ್ನ ಹಾಕ್ಬೋದು, ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ. ರಿಸೆಪ್ಷನ್ ಸೀರೆಗಳಿಗೆ ಈ ಡಿಸೈನ್ ಹಾಕಿದ್ರೆ ತುಂಬ ಸಿಂಪಲ್ಲಾಗಿ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ. ನಾವಿದಕ್ಕೆ ಚಾರ್ಜ್ ಮಾಡ್ತೀವಿ ಅಂದರೆ 550 600 ತನಕ ಚಾರ್ಜ್ ಮಾಡ್ಬೋದು. ತುಂಬಾ ಬೀಡ್ಸು ಗ್ರ್ಯಾಂಡಾಗಿ ಕಾಣೋದ್ರಿಂದ ಬೀಡ್ಸ್ಗಳು ಮತ್ತು ಕುಚ್ಚು ಕಟ್ಟೋದಕ್ಕೆ ತುಂಬ ಟೈಮ್ ಹಿಡಿಯುತ್ತಲ್ಲ, ನೋಡಿಕೊಂಡು ಚಾರ್ಜ್ ಮಾಡ್ಕೊಳ್ಳಿ. ನೀವಿರೋ ಪ್ಲೇಸು ಕೂಡ ಇನ್ಕ್ಲೂಡ್ ಆಗುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ. ಡಿಸೈನು ತುಂಬಾ ಗ್ರ್ಯಾಂಡಾಗಿದೆ. ಈ ಡಿಸೈನ್ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಥ್ಯಾಂಕ್ ಯು.